ಕಡೆ ಕಾವೇರಿ ಕಿಚ್ಚು ಹೆಚ್ಚಾಗ್ತಾ ಇದ್ರೆ ಮತ್ತೊಂದೆಡೆ ಲೋಕಸಭೆಯಲ್ಲಿ ಪರೀಕ್ಷಾ ಅಕ್ರಮ ತಡೆ ತಿದ್ದುಪಡಿ ಬಿಲ್ ಅನ್ನು ಪಾಸ್ ಮಾಡಲಾಗಿದೆ. ಸಾರ್ವಜನಿಕ ಪರೀಕ್ಷೆ ಅಕ್ರಮ ಮಾರ್ಗಗಳ ತಡೆ ಮಸೂದೆ 2026 ಏನು ಮಂಡಿಸಲಾಗಿತ್ತು, ಅದಕ್ಕೆ ಇದೀಗ ಲೋಕಸಭೆಯಲ್ಲಿ ಧ್ವನಿಮತದ ಮೂಲಕ ಅಂಗೀಕಾರವನ್ನು ಮಾಡಲಾಗಿರುವಂಥದ್ದು. ಈ ಮಸೂದೆಯನ್ನು ಲೋಕಸಭೆಯಲ್ಲಿ ಧ್ವನಿಮತದ ಮೂಲಕ ಮಸೂದೆಯನ್ನು ಅಂಗೀಕರಿಸಲಾಗಿದೆ. ಸಾರ್ವಜನಿಕ ಪರೀಕ್ಷೆ, ಆ ಪರೀಕ್ಷೆಗಳಲ್ಲಿ ಅಕ್ರಮ ಮಾರ್ಗಗಳ ತಡೆ, ಇದಕ್ಕೋಸ್ಕರ ತರಲಾಗಿದ್ದಂತಹ ಈ ತಿದ್ದುಪಡಿ ಮಸೂದೆ 2026ರದ್ದು ಏನಿದೆ ಅದನ್ನು ಇವತ್ತು ಲೋಕಸಭೆಯಲ್ಲಿ ಧ್ವನಿಮತದ ಮೂಲಕ ಅಂಗೀಕರಿಸಲಾಗಿದೆ. ಸಾಕಷ್ಟು ಸದ್ದು ಗದ್ದಲದ ನಡುವೆ ಮಂಡಿಸಲಾಗಿತ್ತು ಈ ಮಸೂದೆಯನ್ನು. ಇದೀಗ ಧ್ವನಿಮತದ ಮೂಲಕ ಇವತ್ತು ಅಂಗೀಕಾರ ಮಾಡಲಾಗಿದೆ. की बात करते हैं तो इसके अतिरिक्त सरकारी नौकरी की मानसिकता से बाहर निकालने का काम और अन्य विकल्प भी इसी सरकार ने पैदा किए. जब आपने सरकार छोड़ी तो इस देश में स्टार्टअप की संख्या केवल 350 थी, आज बढ़कर के 2,30,000 से ऊपर हो गई. हम तीसरे दर्जे पर आन खड़े हो गए और इसलिए बहुत समय ना लेता हुआ मैं सीधा इस बजट के विषय में थोड़ी एक बात करके अपनी बात को समाप्त करूंगा, क्योंकि आप इस समय आपका भी उस तरह का नहीं है. इस बिल की ये खासियत है कि द पब्लिक एग्जामिनेशन प्रिवेंशन ऑफ अनफेयर मीन्स अमेंडमेंट बिल 2026, इसकी कुछ एक धाराएं मैंने कल भी व्याख्या की थी. कुछ और तफसील में अगर आज जाने का मौका है तो मैं कुछ. ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ಚಂದ್ರಮೋಹನ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಚಂದ್ರಮೋಹನ್, ಸಾಕಷ್ಟು ಸದ್ದು ಗದ್ದಲಕ್ಕೆ ಕಾರಣವಾಗಿತ್ತು ಮಸೂದೆ ಮಂಡಿಸುವಂತಹ ಸಂದರ್ಭದಲ್ಲೂ ಕೂಡ. ಇಲ್ಲ, ಈಗೇನು ವಿದ್ಯಾರ್ಥಿಗಳ ಮೇಲೆ ದಾಳಿಯಾಗಿದೆ ಅದಕ್ಕೆ ಫಸ್ಟು ಅಮಿತ್ ಶಾ ಅವರು ಪ್ರತಿಕ್ರಿಯೆ ಕೊಡಬೇಕು ಅಂತ ಹೇಳಿ ಗಲಾಟೆ ಮಾಡಿದ್ರು. ಈಗಲೂ ಕೂಡ ಧ್ವನಿಮತದ ಮೂಲಕ ಅಂಗೀಕಾರ ಆಗಿದೆ. ಅದಾದ ಮೇಲೆ ಮತ್ತೆ ವಿಪಕ್ಷಗಳ ಗದ್ದಲ. ಏನೆಲ್ಲ ನಡೀತು ಕಲಾಪದಲ್ಲಿ ಇವತ್ತು ಚಂದ್ರಮೋಹನ್? ನವೀನ್, ಈಗ ಕೊನೆಗೂ ಲೋಕಸಭೆಯಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ತಡೆ ತಿದ್ದುಪಡಿ ಕಾಯ್ದೆಯನ್ನ ಅಂಗೀಕರಿಸಲಾಗಿದೆ. ಲೋಕಸಭೆಯಲ್ಲಿ ಧ್ವನಿಮತದ ಮೂಲಕ ಮಸೂದೆಯನ್ನು ಅಂಗೀಕರಿಸಲಾಗಿದೆ. ಈಗ ಮುಖ್ಯವಾಗಿ ಈ ಹಿಂದೆ 2024ರಲ್ಲೇ ಕೇಂದ್ರದ ಮೋದಿ ಸರ್ಕಾರವೇ ದೇಶದಲ್ಲಿ ಪ್ರಶ್ನೆ ಪತ್ರಿಕೆ ಅಕ್ರಮ ಸೋರಿಕೆ ತಡೆ ಕಾಯ್ದೆಯನ್ನ ಜಾರಿಗೆ ತಂದಿತ್ತು. ಆಗ ಕಾಯ್ದೆನಲ್ಲಿ ಇದ್ದಂತ ಅಂಶಗಳಿಗೆ ಈಗ ತಿದ್ದುಪಡಿಯನ್ನ ಮಾಡಿ ಶಿಕ್ಷೆಯ ಪ್ರಮಾಣವನ್ನ ಹೆಚ್ಚಳವನ್ನ ಮಾಡಲಾಗಿದೆ ಮತ್ತು ಪ್ರಶ್ನೆ ಪತ್ರಿಕೆ ಸೋರಿಕೆಯಲ್ಲಿ ಭಾಗಿಯಾದಂತ ಆರೋಪಿಗಳಿಗೆ ವಿಧಿಸಲಾಗ್ತಾ ಇದ್ದಂತ ದಂಡದ ಪ್ರಮಾಣವನ್ನ ಮೊತ್ತವನ್ನ ಏರಿಕೆಯನ್ನ ಮಾಡಲಾಗಿದೆ. ಈ ಮೊದಲು ಗರಿಷ್ಠ 5 ವರ್ಷ 7 ವರ್ಷದವರೆಗೂ ಕೂಡ ಜೈಲು ಶಿಕ್ಷೆನ ಅವಕಾಶ ಇತ್ತು. ಈಗ ಜೈಲು ಶಿಕ್ಷೆಯ ಪ್ರಮಾಣವನ್ನ 10 ವರ್ಷಗಳಿಗೆ ಏರಿಕೆಯನ್ನ ಮಾಡಲಾಗಿದೆ. ಜೊತೆಗೆ ದಂಡವನ್ನು ಕೂಡ 10 ಕೋಟಿ ರೂಪಾಯಿವರೆಗೆ ಏರಿಕೆಯನ್ನು ಕೂಡ ಮಾಡಲಾಗಿದೆ. ಈ ಮೂಲಕವಾಗಿ ಈ ಪ್ರಶ್ನೆ ಪತ್ರಿಕೆ ಸೋರಿಕೆಯಲ್ಲಿ ಭಾಗಿಯಾದಂತಹ ಆರೋಪಿಗಳಿಗೆ ವಿಧಿಸುವಂತಹ ಶಿಕ್ಷೆಯ ಪ್ರಮಾಣ ಮತ್ತು ದಂಡದ ಪ್ರಮಾಣ ಮಾಡೋ ಮೂಲಕ ಅವರಲ್ಲಿ ಒಂದು ಭಯ ಭೀತಿಯನ್ನು ಹುಟ್ಟಿಸ್ತಕ್ಕಂಥದ್ದು ಮತ್ತು ಮುಂದೆ ಇನ್ಯಾರು ಕೂಡ ಈ ರೀತಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಲ್ಲಿ ಭಾಗಿಯಾಗಬಾರ್ದು, ಭಾಗಿಯಾದ್ರೆ ಕಠಿಣ ಶಿಕ್ಷೆ ಆಗುತ್ತೆ ಅನ್ನೋ ಒಂದು ಭಯ ಇರಬೇಕು ಅನ್ನೋ ಕಾರಣಕ್ಕಾಗಿ ಈ ಕಠಿಣ ಕಾಯ್ದೆಯನ್ನ ಈಗ ಜಾರಿಗೆ ತರಲಾಗ್ತಾ ಇದೆ. ಈಗ ಲೋಕಸಭೆಯಲ್ಲಿ ಮಸೂದೆ ಅಂಗೀಕಾರ ಆಗಿದೆ, ಈ ತಿದ್ದುಪಡಿ ಮಸೂದೆ ಅಂಗೀಕಾರ ಆಗಿದೆ. ಈಗ ಈ ಮಸೂದೆಯನ್ನ ರಾಜ್ಯಸಭೆಗೆ ಕಳಿಸಲಾಗುತ್ತೆ. ರಾಜ್ಯಸಭೆಯಲ್ಲೂ ಕೂಡ ಮಸೂದೆ ಅಂಗೀಕಾರ ಆಗುತ್ತೆ. ಯಾಕಂದ್ರೆ ರಾಜ್ಯಸಭೆಯಲ್ಲೂ ಕೂಡ ಎನ್ಡಿಎಗೆ ಬಹುಮತ ಇರೋದ್ರಿಂದಾಗಿ ಮಸೂದೆ ಅಂಗೀಕಾರ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಅದಾದ ಬಳಿಕ ಈ ಒಂದು ನಿಯಮಗಳನ್ನ ರೂಪಿಸಿ ಈ ಹೊಸ ಕಾಯ್ದೆಯನ್ನ ರಾಷ್ಟ್ರಪತಿಗಳ ಒಪ್ಪಿಗೆಯನ್ನ ಪಡೆದು ಜಾರಿಗೊಳಿಸಬೇಕಾಗುತ್ತೆ. ಹೀಗಾಗಿ ಮುಂದೆ ಯಾವುದೇ ಪ್ರಶ್ನೆ ಪತ್ರಿಕೆಗಳು ಈ ರೀತಿ ಸೋರಿಕೆಯಾದಂತಹ ಸಂದರ್ಭದಲ್ಲಿ ಕಠಿಣ ಜೈಲು ಶಿಕ್ಷೆಯನ್ನ ವಿಧಿಸಲಾಗುತ್ತೆ. ಈಗ ಮುಖ್ಯವಾಗಿ ಮುಂದಿನ ವರ್ಷ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗದಂತೆ ತಡೆಯುವಂತ ಪ್ಲಾನ್ ಅನ್ನ ಈಗಾಗಲೇ ಕೇಂದ್ರ ಸರ್ಕಾರ ಮಾಡಿಕೊಂಡಿದೆ. ಹೇಗೆಂದ್ರೆ ಮುಂದಿನ ವರ್ಷ ನೀಟ್ ಪರೀಕ್ಷೆಯನ್ನ ಸಂಪೂರ್ಣವಾಗಿ ಕಂಪ್ಯೂಟರ್ ಆಧಾರಿತ ಪರೀಕ್ಷೆಯನ್ನು ನಡೆಸಲಿಕ್ಕೆ ಈಗಾಗಲೇ ಕೇಂದ್ರ ಸರ್ಕಾರ ತೀರ್ಮಾನವನ್ನ ತೆಗೆದುಕೊಂಡಿದೆ. ಈ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ನಡೆಯೋದ್ರಿಂದ ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಆಗುವಂತಹ ಪ್ರಮೇಯವೇ ಉದ್ಭವ ಆಗೋದಿಲ್ಲ. ಯಾವುದೇ ಒಬ್ಬ ಅಭ್ಯರ್ಥಿ ವಿದ್ಯಾರ್ಥಿ ಪರೀಕ್ಷಾ ಕೇಂದ್ರಕ್ಕೆ ಹೋಗಿ ಕಂಪ್ಯೂಟರ್ ಮುಂದೆ ಕುಂತ್ಕೊಂಡೇನೆ ಪ್ರಶ್ನೆ ಪತ್ರಿಕೆಯನ್ನ ನೋಡಿ ಅಲ್ಲೇ ಉತ್ತರವನ್ನ ಬರೆದು ಬರ್ಬೇಕಾಗುತ್ತೆ. ಹಾಗಾಗಿ ಯಾರಿಗೂ ಕೂಡ ಪ್ರಶ್ನೆ ಪತ್ರಿಕೆ ಮುಂಚೆನೆ ಸಿಗ್ಲಿಕ್ಕಾಗ್ಲಿ ಅಥವಾ ಸೋರಿಕೆ ಆಗ್ಲಿಕ್ಕಾಗ್ಲಿ ಸಾಧ್ಯನೇ ಆಗೋದಿಲ್ಲ. ಯಾಕೆಂತಂದ್ರೆ ಎಲ್ಲವೂ ಕೂಡ ಕಂಪ್ಯೂಟರ್ ನಲ್ಲೇ ಇರುತ್ತೆ. ಆ ಕಂಪ್ಯೂಟರ್ಗೆ ಪರೀಕ್ಷಾ ಹಾಲ್ಗೆ ಹೋಗಿ ಲಾಗಿನ್ ಆಗಬೇಕಾಗುತ್ತೆ. ಅಭ್ಯರ್ಥಿಗಳು ಲಾಗಿನ್ ಆದ ಬಳಿಕ ಅಷ್ಟೇ ಅವರಿಗೆ ಪರೀಕ್ಷೆನ ಬರೀಲಿಕ್ಕೆ ಅವಕಾಶ ಸಿಗುತ್ತೆ. ಹೀಗಾಗಿ ಕಂಪ್ಯೂಟರ್ ಆಧಾರಿತ ಪರೀಕ್ಷೆಯನ್ನು ನಡೆಸಲಿಕ್ಕೆ ಈಗಾಗಲೇ ಕೇಂದ್ರ ಸರ್ಕಾರ ತೀರ್ಮಾನ ತೆಗೆದುಕೊಂಡಿದೆ. ಹೀಗಾಗಿ ಮುಂದಿನ ವರ್ಷಗಳಲ್ಲಿ ಈ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗುವಂತಹ ಪ್ರಶ್ನೆ ಉದ್ಭವಿಸೋದಿಲ್ಲ. ಆದ್ರೂ ಕೂಡ ಈ ಒಂದು ದೇಶದಲ್ಲಿ ಪರೀಕ್ಷಾ ವ್ಯವಸ್ಥೆಯನ್ನ ಸುಧಾರಣೆಯನ್ನ ತರಬೇಕು ಅನ್ನೋ ಉದ್ದೇಶದಿಂದ ಈಗ ಮೋದಿ ಸರ್ಕಾರ ಒಂದು ಸ್ಪೆಷಲ್ ಕಾರ್ಯಪಡೆಯನ್ನು ಕೂಡ ರಚನೆಯನ್ನ ಮಾಡಿದೆ. ಈ ಒಂದು ಕಾರ್ಯಪಡೆ ಈಗ ಮುಂದೆ ತನ್ನ ವರದಿಯನ್ನ ಶಿಫಾರಸುಗಳನ್ನ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸುತ್ತಿದೆ. ಈಗ ವಿದ್ಯಾರ್ಥಿಗಳ ಹೋರಾಟದ ಹಿನ್ನೆಲೆಯಲ್ಲೇ ಈ ಒಂದು ನೀಟ್ ಒಂದು ಪ್ರಶ್ನೆ ಪತ್ರಿಕೆ ಸೋರಿಕೆ ತಡೆಯ ಕಾಯ್ದೆಯನ್ನ ತಿದ್ದುಪಡಿ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿತ್ತು. ಆ ಒಂದು ಕಾಯ್ದೆಗೆ ಈಗ ಕಾಯ್ದೆ ತಿದ್ದುಪಡಿ ಮಸೂದೆಗೆ ಲೋಕಸಭೆಯಲ್ಲಿ ಈಗ ಒಪ್ಪಿಗೆ ಸಿಕ್ಕಿದೆ. ನವೀನ್, ಥ್ಯಾಂಕ್ ಯು ಚಂದ್ರಮೋಹನ್.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.